ಇಲ್ಲ ಸರ್, ಯಾವ ಸ್ವಾಮೀಜಿಗಳೆಲ್ಲ ಭವಿಷ್ಯ ನೋಡ್ದಂಗೆ ಆಗಿದ್ರೆ ಯಾಕೆ ಸರ್ ನಾವೆಲ್ಲ ಹಿಂಗಿರ್ತಿದ್ವಿ? ಎಲ್ಲ ಭವಿಷ್ಯ ನಿಜ ಆಗಂಗಿದ್ದೀರಿ, ಯಾಕೆ ಸರ್ ಹಿಂಗಿತ್ತು? ಲೇಡೀಸ್ ಕಂಟೆಸ್ಟೆಂಟ್ ಗೆಲ್ತಾರೆ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲ ಸರ್, ಬಿಗ್ ಬಾಸ್ ವಿನ್ನರ್ ಗಿಲ್ಲಿನೇ, 100% ಗಿಲ್ಲಿ. ಸರ್, ಈ ಸಲ ಬಿಗ್ ಬಾಸ್ ಸೀಸನ್ 12ಅಲ್ಲಿ ಗಿಲ್ಲಿ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಇಲ್ಲ ಅಂದರೆ ಬಿಗ್ ಬಾಸ್ ನೋಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಗಿಲ್ಲಿ ಬಿಗ್ ಬಾಸಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಹಿಂಗೆ ಮುಂದೆ ಚೆನ್ನಾಗಿ ಆಡಲಿ. ಬಿಗ್ ಬಾಸ್ಗೆ ಒಂದು ಈ ಸೀಸನ್ ನಡೀತಿರೋದೇ ಗಿಲ್ಲಿಯಿಂದ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಗಿಲ್ಲಿ ಆಡ್ತಾ ಇದ್ದಾರೆ. ಈ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಆಗಬೇಕು ಅನ್ನೋದೇ ನನ್ನ ಆಸೆ. ಗಿಲ್ಲಿ ಇಲ್ಲ ಅಂದರೆ ಬಿಗ್ ಬಾಸ್ ಇಲ್ಲ ಗಿಲ್ಲಿ ಇಲ್ಲ ಅಂದರೆ ಬಿಗ್ ಬಾಸ್ ಇಲ್ಲ ಸರ್. ನಾನು ಬಿಗ್ ಬಾಸ್ ನೋಡ್ತಾ ಇರೋದೇ ಗಿಲ್ಲಿಯಿಂದನೇ. ಹಾಂ, ದಿನ ನೋಡ್ತೀರಾ? ಡೈಲಿ ನೋಡ್ತೀನಿ ಸರ್. ಇವಾಗ್ಲೂ ನಾನು ಡ್ಯೂಟಿ ನಮ್ಮ ಫ್ರೀ ಕೂತಾಗಲೂ ನಾನು ಬಿಗ್ ಬಾಸ್ ರಿವ್ಯೂ ನೋಡ್ತಾ ಇರ್ತೀನಿ. ಎಂಟರ್ಟೈನ್ಮೆಂಟ್ ಎಲ್ಲ ಹೇಗೆ ಅನ್ಸುತ್ತೆ? ತುಂಬ ಚೆನ್ನಾಗಿ, ಒರಿಜಿನಲ್ ಸರ್, ಪ್ಯೂರ್ ಒರಿಜಿನಲ್ ಜೆನ್ಯೂನ್ ಆಟ್ಲಿ. ಹಳ್ಳಿ ಹುಡುಗ, ನಾವು ಹಳ್ಳಿಯವರೇ, ಹಳ್ಳಿಯಿಂದ ಬಂದಿರೋದೆ, ನಮಗೂ ಗೊತ್ತಿದೆ ಸರ್ ಹೆಂಗೆ ಏನು ಅಂತ. ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದೆ. ಏನು ಸರ್? ಒಂದು ಸ್ವಾಮೀಜಿ ಹೇಳಿದರೆ ಗಿಲ್ಲಿ ನಟ ಈ ಸಲ ಬಿಗ್ ಬಾಸ್ ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಆ ಥರ ಏನಾದರೂ ಆದರೆ ಅದು ನಿಜವಾಗ್ಲೂ ಬಿಗ್ ಬಾಸ್ ಒರಿಜಿನಲ್ ಅಲ್ಲೇ ಅಲ್ಲ ಅಂತ ನಾವು ಹೇಳೋದು. ಸ್ವಾಮೀಜಿ ಭವಿಷ್ಯ ನೋಡಿದಿರೋದು ಇಲ್ಲ ಸರ್, ಯಾವ ಸ್ವಾಮೀಜಿಗಳೆಲ್ಲ ಭವಿಷ್ಯ ನೋಡ್ದಂಗೆ ಆಗಿದ್ರೆ ಯಾಕೆ ಸರ್ ನಾವೆಲ್ಲ ಹಿಂಗಿರ್ತಿದ್ವಿ? ಎಲ್ಲ ಭವಿಷ್ಯ ನಿಜ ಆಗಂಗಿದ್ದೀರಿ, ಯಾಕೆ ಸರ್ ಹಿಂಗಿತ್ತು? ಲೇಡೀಸ್ ಕಂಟೆಸ್ಟೆಂಟ್ ಗೆಲ್ತಾರೆ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲ ಸರ್, ಬಿಗ್ ಬಾಸ್ ವಿನ್ನರ್ ಗಿಲ್ಲಿನೇ, 100% ಗಿಲ್ಲಿ. ಗಿಲ್ಲಿ ಅಂತ ಫಿಕ್ಸ್ ಆಗಿದೆ ಆಲ್ಮೋಸ್ಟ್ ಅಲ್ಲ ಸರ್, ಗಿಲ್ಲಿ 100% ಗಿಲ್ಲಿ ಸರ್. ಏನಿಲ್ಲ ಸರ್, ಅವ್ರ ಹತ್ರ ನೋಡೋಕೆ ಏನು ನಿಜವಾಗ್ಲೂ ಅವ್ರನ್ನ ನೋಡ್ತಾ ಇದ್ರೆ ಅವರೆಲ್ಲ ಕಿತ್ತಾಡೋದು, ಅವ್ರು ಆಡೋ ಮಾತುಗಳು ಅವೆಲ್ಲ ನೋಡ್ಬಿಟ್ರೆ ಬಿಗ್ ಬಾಸ್ ಅವ್ರನ್ನ ನೋಡಿದ್ರೆ ಬಿಗ್ ಬಾಸ್ ನೋಡಬಾರ್ದು ಅನ್ಸುತ್ತೆ. ಆ ಥರ ಇದಾಗುತ್ತೆ ಸರ್. ಜಗಳ ಸರ್, ಅವರು ಆಲ್ಮೋಸ್ಟ್ ಆಲ್ ಅವ್ರಿಗೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ ಇದು ಮಾಡ್ತಾರೆ ಗೊತ್ತಿಲ್ಲ. ಅವ್ರು ಏನು ಒಂದು ಎಂಟರ್ಟೈನ್ಮೆಂಟ್ ಇಲ್ಲ, ಒಂದು ಏನಿಲ್ಲ. ಅವ್ರು ವೈಯಕ್ತಿಕವಾಗಿ ಅವ್ರು ಹೆಂಗಿರ್ತಾರೆ ಅದನ್ನೇ ಬಿಗ್ ಬಾಸ್ ಅಂದ್ಕೊಂಡ್ರೆ ನಾವು ಅವ್ರ ವೈಯಕ್ತಿಕ ನೋಡೋಕೆ ನಮಗಿಲ್ಲಲ್ಲ ಸರ್. ನಾವು ನೋಡ್ತಿರೋದು ಎಂಟರ್ಟೈನ್ಮೆಂಟ್ಗಾಗಿ. ನಾವು ಎಂಟರ್ಟೈನ್ಮೆಂಟ್ ನೋಡ್ಬೇಕು. ಅವ್ರು ಕಿತ್ತಾಡೋದು, ಅವ್ರು ಜಗಳ ಆಡೋದು, ಅವ್ರ ಪರ್ಸ್ನಲ್ ಎಲ್ಲ ನಮಗೆ ಬೇಡ. ಗಿಲ್ಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ, ಕಾಮಿಡಿ ಆಗಲಿ ಎಲ್ಲ ಚೆನ್ನಾಗಿದೆ ಸರ್. ಈಗ ರಾಶಿಕಾ ಅವರು ಈ ವಾರ ಕ್ಯಾಪ್ಟನ್ ಆಗಿದ್ರು, ಬಟ್ ಆಟ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಅನ್ನುವಂಥ ಮಾತು. ಹೌದು ಸರ್, ಅವ್ರಿಗೆ ಯಾವ ಥರ ಏನು ಯಾವುದು ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಅಂತ ನನಗೂ ಅನಿಸುತ್ತೆ. ಅಂದರೆ ಈ ವಾರ ಆಟಗಳನ್ನ ಕೊಟ್ಟಿರೋದು ಯಾರಿಗೂ ಅರ್ಥ ಆಗ್ತಾ ಇಲ್ವಾ? ಹೌದು ಸರ್, ಈ ಸಲ ಏನು ಸರ್, ಈ ಸಲ ಬಿಗ್ ಬಾಸ್ ಯಾವ ಥರ ಇದು ಅಂತಾನೆ ಈ ವಾರ ಇದು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್, ಯಾವ ಥರ ಇದು ಅಂತಾನೆ. ನೋಡಿದ್ರಾ ಸರ್? ಎಲ್ಲ ಸೀಸನ್ನು ನೋಡಿದ್ದೀನಿ ಸರ್. ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂತ ಸರ್? ಆದರೆ ಈ ಸಲ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಸರ್. ಗಿಲ್ಲಿ ಇರೋದ್ರಿಂದ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಹೋದ ಸಲ ಹನುಮಂತು ಆಗಲಿ ಎಲ್ಲ ರಿಯಾಲಿಟಿ, ಒಂದು ಸ್ವಲ್ಪ ರಿಯಾಲಿಟಿ ಇರೋದು ಹಾಕ್ಕೊಂಡಾಗಲೇ ಅವ್ರನ್ನ ನೋಡಬೇಕು. ಅವ್ರು ಯಾವ ಥರ ಆಡ್ತಾರೆ, ಅವ್ರು ಯಾವ ಥರ ಎಂಟರ್ಟೈನ್ ಮಾಡ್ತಾರೆ, ಅದನ್ನು ನೋಡಬೇಕು ಅಂತ ಅನಿಸುತ್ತೆ ಸರ್. ಈಗ ರಜತ್ ಚೈತ್ರ ಬಂದಿದ್ದು ಇಷ್ಟ ಆಯ್ತಾ ಇಲ್ವಾ? ಬೇರೆ ಸರ್ ರಜತ್ ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೆ ಸ್ವಲ್ಪ ರಜತ್ ಅವರು ಚೆನ್ನಾಗಿ ಆಡ್ತಾರೆ, ಆದರೆ ಸ್ವಲ್ಪ ಅವ್ರಿಗೆ ಮಾತಿನ ಮೇಲೆ ಸ್ವಲ್ಪ ಇದು ಕಮ್ಮಿ. ಅದು ಬಿಟ್ಟರೆ ಚೆನ್ನಾಗಿ ಆಡ್ತಾರೆ ಸರ್. ಅವರು ಫಿಸಿಕಲಿ ಚೆನ್ನಾಗಿ ಎಲ್ಲ ಇದು. ಧ್ರುವಂತ್ ಅವರ ಬಗ್ಗೆ ಅವರೊಂಥರ ಹೆಂಗೆ ಅಂತ ಹೇಳಂಗೆ ಇಲ್ಲ ಸರ್. ಅವರು ಯಾವ ಟೈಮಲ್ಲಿ ಹೆಂಗಿರ್ತಾರೆ, ಯಾರು ಅವ್ರಿಗೆ ಆಪೋಸಿಟ್ ಆಗ್ತಾರೆ ಅವ್ರ ಬಗ್ಗೆನೇ ಮಾತಾಡ್ತಾರೆ. ಅವರು ಯಾವಾಗ ಅವ್ರಿಗೆ ಇದಾಗ್ತಾರೆ ಅವ್ರ ಹತ್ರ ಹೋಗ್ತಾರೆ. ಈಗ ಸೋಷಿಯಲ್ ಮೀಡಿಯಾದೊಂದು ಟ್ರೋಲ್ ಆಗುತ್ತೆ, ಯಾವಾಗ ಜಾಸ್ತಿ ಟ್ರೋಲ್ ಆಗ್ತಿರೋದು ಧ್ರುವಂತ ಅವಾಗ ನಾಗವಲ್ಲಿ ಆಗ್ತಾರೆ ಅಂತ. ಹೌದು ಸರ್, ಅದು ನಾನು ನೋಡ್ತಾ ಇರ್ತೀನಿ. ಯಾವಾಗ ಹೆಂಗೆ ಬೇಕಂಗೆ ಚೇಂಜ್ ಆಗ್ತಾರೆ, ಯಾವ ಥರ ಇರ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಹಂಗಾಗಿ ಧ್ರುವಂತ್ ಬಗ್ಗೆ ಅಷ್ಟೇನೇ ಇದೆ. ಸೀಕ್ರೆಟ್ ರೂಮ್ಗೆ ರಕ್ಷಿತನ ಮತ್ತು ಇವ್ರನ್ನ ಬಿಟ್ಟಿದ್ದಾರೆ, ಅದು ಬಿಟ್ಟಿರೋದು ಓಕೆನಾ ಇಲ್ಲ ಬೇರೆಯವ್ರನ್ನ ಬಿಡಬೇಕಾಗಿತ್ತಾ? ಸರ್ ಇಲ್ಲ ಸರ್, ಈಗ ಅವರು ಬಂದು ಕಂಟೆಸ್ಟೆಂಟ್ ಆಗಿರೋದ್ರಿಂದ ಅವರಲ್ಲಿ ಬಂದ್ಬಿಟ್ಟು ಅವರವರಲ್ಲಿ ವೈಯಕ್ತಿಕವಾಗಿ ಇಂಥವ್ರನ್ನ ಇವ್ರ ಟೀಮಿಗೆ ಆಡಿಸಿ ಇವ್ರ ಟೀಮಿಗೆ ಗೆಲ್ಲಿಸ್ಬೇಕು ಅನ್ನೋದು. ಈಗ ನನಗೆ ಅನಿಸುತ್ತೆ, ಈಗ ನನ್ನ ಫೇವರ್ ಬಂದುಬಿಟ್ಟು ನಾನು ಗಿಲ್ಲಿ, ನಾನೇನು ಮಾಡ್ತೀನಿ, ಗಿಲ್ಲಿನ ಗೆಲ್ಲಿಸ್ಬೇಕು, ಗಿಲ್ಲಿನ ನಾವು ಒಳ್ಳೆ ಟೀಮಲ್ಲಿ ಹಾಕಬೇಕು ಅಂತ ನಾನು ಟ್ರೈ ಮಾಡ್ತೀನಿ. ಆದರೆ ಇವರು ಇಬ್ಬರಲ್ಲಿ ಬಂದು ಫೇವರ್ ಇರೋದ್ರಿಂದ ಇದನ್ನು ಬಂದು ಬೇರೆಯವ್ರು ಕೊಟ್ಟಿರೋ ಚೆನ್ನಾಗಿರೋದು ಅಂತ ನನಗೆ ಅನಿಸುತ್ತೆ ಸರ್. ಇಬ್ಬರಲ್ಲಿ ಯಾರು ಜೆನ್ಯೂನಾಗಿ ಅನಿಸ್ತಾರೆ? ಸರ್ ಇಬ್ಬರಲ್ಲಿ ಪರವಾಗಿಲ್ಲ ಸರ್, ರಕ್ಷಿತನೇ ಪರವಾಗಿಲ್ಲ ಅಂತ ಅನ್ಸುತ್ತೆ. ರಕ್ಷಿತನೇ ಪರವಾಗಿಲ್ಲ ಅನ್ಸುತ್ತೆ. ರಕ್ಷಿತ ಏನಾದ್ರು ಮೈಂಡ್ ಗೇಮು ಅಥವಾ ಏನಿಲ್ಲ, ತಿಳ್ಕೊಳಕ್ಕೆ ಆಗಲ್ಲ ಸರ್. ರಕ್ಷಿತನ ಯಾವ ಥರ ಅಂತ ತಿಳ್ಕೊಳೋದು ಕಷ್ಟ ಅನ್ನೋದೇ ಆಗ್ಬಿಟ್ಟಿದೆ. ಹೌದು, ಇವಾಗ ನಾನು ತಪ್ಪು ಮಾಡಿದ್ದೀನಿ ಅಂತ ಈಗ ನಾನು ಒಂದು ಹೇಳ್ತೀನಿ, ನೀನು ತಪ್ಪು ಅಂತಂದ್ರೆ ಹೌದಲ್ಲ ನಾನೇ ತಪ್ಪು ಮಾಡಿದ್ದೀನಲ್ಲ, ಅದು ಬಂದ್ಬಿಟ್ಟು ನನ್ನ ನಿರ್ಧಾರ ನಾನೇ ತಪ್ಪು ಅಂತ ಅಂದ್ಕೊಂಡ್ರೆ ಅದು ಇದಾಗಲ್ವಲ್ಲ. ಹಾಗಾಗಿ ಅದು ಅಷ್ಟಿದಾಗಲ್ಲ ಸರ್. ಓಕೆ, ಈ ಸಲ ಇದು ಗಿಲ್ಲಿ ಅವರು
ಮೊದಲು ಜಿ ಕನ್ನಡ ಇದ್ದಾಗ ಜಿ ಕನ್ನಡ ನಂಬರ್ 1 ಆಯಿತು. ಈ ಕಲರ್ಸ್ ಕನ್ನಡಕ್ಕೆ ಬಂದ್ರು ಕಲರ್ಸ್ ಕನ್ನಡ ನಂಬರ್ 1 ಆಯಿತು. ಸರ್ ನಾನು ಹೇಳ್ತಿಲ್ವಾ, ಬಿಗ್ ಬಾಸ್ ಈ ಇದರಲ್ಲಿ TRP ನಂಬರ್ 1 ಆಗಿರೋದೇ ಗಿಲ್ಲಿಯಿಂದ. ಗಿಲ್ಲಿನೇ ನಂಬರ್ 1 TRP ಇದರಲ್ಲಿ ಗಿಲ್ಲಿ ನಂಬರ್ 1. ಇನ್ನೊಂದು ಕಡೆ ಕೆಲವೊಂದು ಮಾತುಗಳು ಬರ್ತಿರೋದು, ಗಿಲ್ಲಿನ ಗೆಲ್ಸಲ್ಲ, ಅಶ್ವಿನಿ ಗೌಡನ ಗೆಲ್ಲಿಸ್ತಾರೆ ಸರ್. ಅದನ್ನೇ ಅಲ್ವಾ ಸರ್ ಹೇಳ್ತಿರೋದು, ಯಾವುದೇ ಕಾರಣಕ್ಕೂ ಗಿಲ್ಲಿ ಬಿಟ್ಟು, ಗಿಲ್ಲಿಗಿರೋ ಫ್ಯಾನ್ಸ್ ಫಾಲೋಯಿನ್ಸಲ್ಲಿ ಗಿಲ್ಲಿನ ಬಿಟ್ಟು ಬೇರೆ ಯಾರು ವಿನ್ ಆದ್ರೂ ಬಿಗ್ ಬಾಸೇ ಫೇಕ್ ಅನಿಸುತ್ತೆ. ಬಿಗ್ ಬಾಸೇ ಫೇಕ್ ಅನಿಸುತ್ತೆ. ಯಾಕೆಂದರೆ ಫಾಲೋವರ್ಸ್ ಅಷ್ಟಿದ್ದಾರೆ ಸರ್ ಗಿಲ್ಲಿಗೆ. ಬರೀ ಏನು ಬೇಡ ಸರ್, ಸುಮ್ಮನೆ ಇನ್ಸ್ಟಾದಲ್ಲಿ ನಾನು ಕಮೆಂಟ್ಸ್ ನೋಡಿದ್ರೆ ಸಾಕು ಸರ್, ಬರೀ ಗಿಲ್ಲಿ 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 ಗಿಲ್ಲಿ. ಯಾವುದೇ ಕಾರಣಕ್ಕೂ ಬೇರೆಯವ್ರ ಹೆಸರು ಯಾವುದ್ರಲ್ಲೂ ಇಲ್ಲ. ಇನ್ನೊಂದು ಬಿಗ್ ಬಾಸ್ ವೋಟಿಂಗ್ ಪ್ರಕಾರ ತಗೊಳ್ತಾ ಅಂತ ಡೌಟ್ ಇದೆ ಸರ್. ಅದು ನಮಗೂ ಡೌಟ್ ಇದೆ ಸರ್. ನಮಗೂ ಯಾರು ಸೇವ್ ಆಗ್ತಿದ್ದಾರೆ, ಯಾರು ಬಿಡ್ತಾರೆ, ಅದು ಅಂತೂ ನಂಗೆ ಭಾರಿ ಡೌಟ್ ಇದೆ ಸರ್. ನಾವು ಈ ವಾರ ಹೋಗ್ಬೋದು ಅಂದ್ಕೊಂಡ್ರೆ ಹೋಗ್ತಿಲ್ಲ. ಯಾರ್ಯಾರೋ ಹೆಲ್ಮೆಟ್ ಆಗ್ತಿದೆ, ಯಾರ್ಯಾರೋ ನಾಮಿನೇಟ್ ಆಗ್ತಿದ್ದಾರೆ. ಯಾವ ಥರ ಅದು ವೋಟಿಂಗಲ್ಲಿ ಮಾಡ್ತಿದ್ದಾರೋ ಏನೋ ಒಂದು ಗೊತ್ತಿಲ್ಲ ಸರ್. ಅದು ಇಲ್ಲ, ಅವ್ರಿಗೆ ಹೇಗೆ ಬೇಕು ಆ ಥರ ಆಟ ಆಡಿಸ್ಕೊಳ್ತಾರ ಸರ್. ಅದು ನಾವು ಹೇಳೋಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೆ ನೋಡಿದಾಗ ಕೆಲವೊಮ್ಮೆ ಹಾಗೆ ಅನಿಸ್ತಿದೆ. ಅನಿಸುತ್ತೆ ಸರ್, ಅನಿಸುತ್ತೆ. ಒಬ್ಬೊಬ್ಬರಿಗೆ ಫೇವರ್ ಮಾಡ್ತಾರೆ, ಚಾನಲಿಂದ ಫೇವರ್ ಮಾಡ್ತಾರೆ ಅಂತಲೂ ಸ್ವಲ್ಪ ಅನಿಸುತ್ತೆ. ಈಗ ಸರ್ ಗಿಲ್ಲಿ ಬೇರೆಯವ್ರು ಉರ್ಸೋದು ನಿಮಗೆ ಹೇಗೆ ಅನ್ಸುತ್ತೆ ಸರ್? ಅದು ಎಂಟರ್ಟೈನ್ಮೆಂಟ್ ಆಗಿ ತಗೋಬೇಕು ಸರ್. ಅದನ್ನು ಬಂದ್ಬಿಟ್ಟು ಬೇರೆಯವ್ರಿಗೆ ಉರಿಸ್ತಾ ಇದ್ದಾರೆ ಸರ್. ಪರ್ಸ್ನಲ್ ಆಗಿ ಯಾವುದು ಇದು ಮಾಡಿದೆ ಸರ್. ಪರ್ಸ್ನಲ್ ಆಗಿ ಅವ್ರ ಫ್ಯಾಮಿಲಿ ಆಗ್ಬೋದು, ನನ್ನ ಫ್ಯಾಮಿಲಿ ಆಗ್ಬೋದು, ನನ್ನ ವೈಯಕ್ತಿಕ ಬ್ಯಾಕ್ಗ್ರೌಂಡ್ ಯಾವುದನ್ನು ಇದು ಮಾಡಿಲ್ಲ. ನಾನು ಹೆಂಗಿದ್ದೀನಿ ಅದನ್ನು ನಾನು ಸರ್. ಇವಾಗ ನಾವು ಹಿಂಗಿದ್ದೀರಾ ಸರ್, ನೀವು ಚೆನ್ನಾಗಿದ್ದೀರಾ, ಹಂಗಿದ್ದೀರಾ, ಹೆಂಗಿದ್ದೀರಾ, ಅದೆಲ್ಲ ಯಾರಿಗೂ ಏನು ಇದು ಮಾಡ್ದಂಗಲ್ವಲ್ಲ ಸರ್. ಈಗ ಅವಾಗ ಗಿಲ್ಲಿದು ಪ್ರಿವಿಯಸ್ ಶೋ ನೋಡಿದ್ದೀರಾ ನೀವು? ತುಂಬ ಎಲ್ಲ ನೋಡಿದ್ದೀನಿ ಸರ್. ಮೊದಲು ಗಗನ, ಆಮೇಲೆ ಯಶಸ್ವಿನಿ ಎಲ್ಲ, ಮತ್ತೆ ಈಗ ಕಾವ್ಯ ಇದ್ದಾರೆ. ಈ 3 ಜೋಡಿಲಿ ಸರ್ ತುಂಬಾ ಚೆನ್ನಾಗಿ ಒಂದು ಇದ್ರಲ್ಲಿ ಹೇಳ್ತೀನಿ ಸರ್. ಗಿಲ್ಲಿಯಿಂದನೇ 3 ಜನ ಇದ್ದಾರಲ್ಲ, ವಿತ್ ಇನ್ಕ್ಲೂಡಿಂಗ್ ಕಾವ್ಯನು, ಈ ಸೀಸನ್ ಇನ್ಕ್ಲೂಡಿಂಗ್ ಕಾವ್ಯನು ಅಷ್ಟೇ, ಗಿಲ್ಲಿಯಿಂದನೇ ಸಪೋರ್ಟಿವ್ ಆಗಿ ಬಂದಿದ್ದಾರೆ. ತುಂಬ ಜನ ಮಾತಾಡ್ತಾರೆ ಏನಂತ, ಗಿಲ್ಲಿ ಬಂದ್ಬಿಟ್ಟು ಅವನ ಜೊತೆ ಇರೋ ಲೇಡಿ ಕಂಟೆಂಟನ್ನು ತುಣಿದ್ಬಿಟ್ಟು ಮೇಲೆ ಬರ್ತಾನೆ, ಆ ಥರ ಎಲ್ಲ ಮಾತಾಡ್ತಾರೆ. ಯಾವುದೇ ಕಾರಣಕ್ಕೂ ಇಲ್ಲ. ಯಾವುದೇ ಇದ್ದಿದ್ರು ಗಿಲ್ಲಿ ಜೊತೆ ಇರೋದ್ರಿಂದನೇ ಅವರು ಲೇಡೀಸ್ ಇವರಿದ್ದಾರಲ್ಲ ಅವ್ರಿಗೆ ಇದಾಗಿರೋ ಸರ್ ಅಷ್ಟೇ. ಯಾವ ಜೋಡಿ ಇಷ್ಟ ಆಯ್ತು ಈ 3ರಲ್ಲಿ ಸರ್? ಗಿಲ್ಲಿ ಕಾವ್ಯನೇ ಬೆಟರ್ ಇದೆ ಸರ್. ಗಿಲ್ಲಿ ಕಾವ್ಯನೇ ಸೂಪರ್. ಹಾಂ, ಅದೇ ಕಾವ್ಯ ನಾಮಿನೇಟ್ ಮಾಡ್ತಾರಲ್ಲ ಅವಾಗ ಸರ್. ಅದು ಗೇಮ್ ಅಲ್ವಾ ಸರ್? ಅದು ಗೇಮ್. ಅದು ಏನು ತಪ್ಪಿರುತ್ತೆ ಅದನ್ನು ಹೇಳ್ಬೇಕು, ಯಾವ ಇದು ಇರುತ್ತೆ ಅದನ್ನೆಲ್ಲ ಇದು ಮಾಡಬೇಕಲ್ಲ. ಗೇಮಿಗೆ ಅಷ್ಟೇ. ಹಾಂ, ಹೌದು ಸರ್. ಅದು ಗೇಮ್ ಅಷ್ಟೇ. ಇವಾಗ ರಾಶಿಕಾ ನೆನ್ನೆ ಸೂರಜ್ನ ಸೇವ್ ಮಾಡಿದ್ರು. ಯಾಕೆ ಸೇವ್ ಮಾಡಿದ್ರು ಗೊತ್ತಿಲ್ಲ. ಅವರು ಕ್ಲೋಸ್ ಫ್ರೆಂಡು ಆ ಇದರಲ್ಲಿ ಸೇವ್ ಮಾಡಿದ್ರೆ ಅದಲ್ವಲ್ಲ ಸರ್. ಇವಾಗ ಒಂದು ಇದರಲ್ಲಿ ಹೋದ ಸೀಸನ್ ಹನುಮಂತನೇ ಅವನಿಗೆ ಬಂದ್ಬಿಟ್ಟು ಯಾರಿಗೆ ಫೈನಲಿಸ್ಟ್ಗೆ ಯಾರು ತಗೋಬೇಕು ಅಂತಿದ್ದಾಗ ಅವ್ನ ಕ್ಲೋಸ್ ಫ್ರೆಂಡ್ ಇವನು ಯಾರು ಧನರಾಜನ್ ತಗೋಬೋದಿತ್ತು. ಅವ್ನು ಎಷ್ಟೇ ಕ್ಲೋಸ್ ಫ್ರೆಂಡ್ ಯಾರೋ ಅವ್ನು ತಾಳಲಿಲ್ಲ, ಆಟ ನೋಡಿ ತಗೊಂಡ. ಅದು ಬಂದು ರಿಯಾಲಿಟಿ ಸರ್. ನಾನು ಇದರಲ್ಲಿ ರಾಶಿಕಾ ಬಂದ್ಬಿಟ್ಟು ಫೇವರ್ ಮಾಡಿದ್ದಲ್ಲ ಸರ್ ಇದು. ಹಾಂ, ಇವಾಗ ಯಾರನ್ನು ಸೇವ್ ಮಾಡಬೇಕು ಇದರಿಂದ ಅಂತಂದಾಗ ತುಂಬ ಜನ ಇದ್ರಲ್ಲ ಸರ್, ಚೆನ್ನಾಗಿ ಇದ್ದರು, ಚೆನ್ನಾಗಿ ಸೇವ್ ಮಾಡ್ಬೋದಿತ್ತು. ಸೂರಜ್ನೇ ಮಾಡೋ ಅಂತ ಇದಿರಲಿಲ್ಲ ಸರ್. ಬಿಗ್ ಬಾಸ್ ಅಲ್ಲಿ ನಿಯತ್ತಾಗಿ ಆಡ್ತಿರೋದು ಯಾರು ಸರ್? ಎಲ್ಲರೂ ಆಡ್ತಿದ್ದಾರೆ ಸರ್. ಹಂಗೆ ನಿಯತ್ತಾಗಿ ಯಾರು ತಾನೇ ಇದಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ನಿಯತ್ತಾಗಿ ಆಡ್ತಿದ್ದಾರೆ. ಆದರೆ ಸ್ವಲ್ಪ ಎಂಟರ್ಟೈನ್ಮೆಂಟಲ್ಲಿ ಜನರನ್ನು ಸ್ವಲ್ಪ ಇದು ಮಾಡೋದ್ರಲ್ಲಿ ಅವರವರು ವೈಯಕ್ತಿಕವಾಗಿ ಏನಂತಂದರೆ ಅವರವರೇ ಜಗಳ ಮಾಡ್ಕೊಳ್ಳೋದು, ಅವರವರೇ ಇದು ಮಾಡೋದು, ಅದೆಲ್ಲ ನೋಡಿದಾಗ ಸ್ವಲ್ಪ ನಮಗೂ ಅವರ ವೈಯಕ್ತಿಕವಾಗಿ ಹಿಂಗಿರ್ತಾರೆ ಅನ್ನೋ ಥರ ನಮಗೂ ಫೀಲ್ ಆಗುತ್ತೆ ಸರ್. ಏನು ಗೊತ್ತಾ ಸರ್, ಈಗ ಲೈಫಲ್ಲಿ ಏನಿಲ್ಲ ಸರ್, ಈಗ ಜೀವನದಲ್ಲಿ ಇರೋದೇ ಅಷ್ಟಲ್ವ ಸರ್. ನಾವು ಈಗ ಬಿಗ್ ಬಾಸ್ ಶೋ ನೋಡೋದೇ ಒಂದು ಎಂಟರ್ಟೈನ್ಮೆಂಟ್ ಆಗಿ. ಅದು ಬಿಟ್ಬಿಟ್ಟು ಈಗ ಯಾರೋ ಇಲ್ಲೂ ಜಗಳ ಮಾಡ್ತಿರ್ತಾರೆ, ಅದನ್ನು ನಾವು ನಿಂತ್ಕೊಂಡು ನೋಡೋಕ್ಕಾಗುತ್ತಾ? ಇಲ್ಲ. ನಮ್ಗೆ ಬೇಕಾಗಿರೋದೇನು? ಇಷ್ಟೆಲ್ಲ ಕಷ್ಟಪಟ್ಟು ಸಂಜೆವರೆಗೂ ದುಡ್ಕೊಂಡು ಒಂದು ಅವರ್ ಕೂತ್ಕೊಂಡು ನೋಡಿದಾಗ ನಮ್ಗೆ ಎಂಟರ್ಟೈನ್ಮೆಂಟ್ ಬೇಕಲ್ಲ ಸರ್. ಗಿಲ್ಲಿ ನಂಬರ್ 1 ಸರ್. ಗಿಲ್ಲಿ ಬಿಟ್ಟರೆ ಸೆಕೆಂಡ್ ಅಂದರೆ ಯಾರು ಇರ್ತಾರೆ ಸರ್? ರಘು ಚೆನ್ನಾಗಿ ಗೇಮಲ್ಲೆಲ್ಲ ಚೆನ್ನಾಗಿ ಆಡ್ತಾರೆ ಸರ್. ರಘು ಹಾಂ. ಯಾರು ಗೆಲ್ಬಾರ್ದು ಸರ್? ಸರ್ ಗೆಲ್ಲಬಾರ್ದು ಅಂತ ಏನಿಲ್ಲ, ನನ್ನ ಇದರಲ್ಲಿ ಗೆಲ್ಲಬೇಕು ಗಿಲ್ಲಿ ಅಷ್ಟೇ. ಗಿಲ್ಲಿ ಗೆಲ್ಲಬೇಕು. ಯಾರು ಗೆಲ್ಬಾರ್ದು ಅಂತ? ಗೆಲ್ಬಾರ್ದು ಸರ್. ಗಿಲ್ಲಿ ಗೆಲ್ತಾನೆ ಅಂದರೆ ಇನ್ನು ಮಿಕ್ದವರೆಲ್ಲ ಗೆಲ್ಲಲ್ಲ ಅಷ್ಟೇ ಅಲ್ವಾ ಸರ್? ಯಾರು ಗೆಲ್ಬಾರ್ದು? ಗಿಲ್ಲಿ ಗೆಲ್ಬೇಕಷ್ಟೇ ಸರ್. ವಿನ್ನರ್ ಗಿಲ್ಲಿ. ಸರಿ, ಅಭಿಷೇಕ್ ಅಂತ. ಓಕೆ ಸರ್. ಥ್ಯಾಂಕ್ ಯು ಸರ್.